ಹಲೋ ಸರ್ ನಮಸ್ತೆ. ನಮಸ್ಕಾರ. ಅವರು ಗದಿಗಪ್ಪ ಗೌಡ್ರು ಬಂದಾರ ಇಲ್ಲಿ. ಹಾ ಸರ್. ಅವ್ರದ್ದೇನೋ ಅಲ್ಲಿ ಇದ್ರದ್ದು ನಿಮ್ಮ ಫುಡ್ ಇದ್ರದ್ದು. ಹಾ ಸರ್. ಅವ್ರಿಗೆ ಅವ್ರ ಬಗ್ಗೆ ನಿಮ್ಗೆ ತೃಪ್ತಿ ಇದ್ರ ಅವ್ರದ್ ಮಾಡಿಕೊಡ್ರಿ. ಇಲ್ಲಿ ಅನೇಕರು ನನಗೆ ಒತ್ತಾಯ ಮಾಡ್ತಾರ. ಅನೇಕರು ಇಲ್ಲಿ ನಮ್ ಲೋಕಲ್ ಇರೋ ನೀವ್ ಹೆಂಗ್ ಹೇಳ್ತೀರ ಹಂಗ ಸರ್. ಅದನ್ನ ಮಾಡ್ರಿ. ಇವ್ರಿಗೆ ಅದನ್ನ ಇದ್ರ ಪ್ರಕಾರ ಮಾಡಿ ಅವ್ರಿಗೆ ಕೊಟ್ಟು ಬಿಡ್ರಿ. ನನ್ನ ಹೆಸರು ಹೇಳ್ಬೇಡ್ರಿ, ಅವ್ರಿಗೆ ಮಾಡಿಕೊಡ್ರಿ. ಇಲ್ಲಿ ನಮ್ಮವ್ರು ಯಾರು ಬರ್ತಾರ ಅವ್ರಿಗೆ ಫಾರ್ಮಲ್ ಆಗಿ ನಾ ಹೇಳಿರ್ತೇನೆ ಹಂಗ ನಿಮ್ಗ ಫಾರ್ಮಲ್ ಆಗಿ ಅಲ್ಲಿ ನೋಡ್ರಿ ಅದ್ ಏನಾಗೈತೆ ನೋಡ್ರಿ, ಅವ್ರು ಅರ್ಜಿ ಹಾಕ್ಯಾರ ಏನೈತೆ ನೋಡ್ರಿ ಅಲ್ಲಿ ಅಂತ ಹೇಳಿ ಹೇಳಿರ್ತೇನೆ ಅಷ್ಟ. ಅದನ್ನ ಮಾಡೋದು ಇವ್ರದ್ದು ಮಾಡ್ರಿ. ಗಿರೀಶ್ ಮಾಡ್ರಿ. ಅದನ್ನ ಮಾಡಿ ಹಾಕ್ಬಿಡ್ರಿ. ಅದ್ರಾಗ ಹಿಂಗ MLA ಅವ್ರು ಹೇಳ್ಯಾರಂತ ಹೊರಗೆ ಹೇಳಕ್ ಹೋಗ್ಬಿಡ್ರಿ. ಅದನ್ನ ನಿಮ್ಮ ಡಿಸ್ಕ್ರಿಪ್ಷನ್ ದೊಳಗ ಅದನ್ನ ಮಾಡಿ ಹಾಕ್ಬಿಡ್ರಿ. ಅವ್ರ ಹಿಂದೆಲ್ಲ ಸ್ಟೇ ತಂದಾರ ಟೆಂಡರ್ಗೆ. ಅಲ್ಲಿ ಎಲ್ಲಾ 14 ಲಕ್ಷ ಏನೋ ಇದನ್ನ ಕೊಟ್ಟಾರಂತ ಅಲ್ಲಿ. ಅವೆಲ್ಲ ಏನೇನೋ ಆಗ್ಯಾವ. ಅದಕ್ಕ ಅವ್ರ ಮಾಡಿ ಕೊಟ್ಬಿಡ್ರಿ. ಇವು ನನ್ನ ಹೆಸರು ತಗೊಳ್ದಂಗ ಹೂ ಅನ್ಕೋತ ಹೋಗ್ರಿ. ಮಾಡ್ರಿ ಅವ್ರಿಗೆ ನಾವು ಕೊಡೋ ರೇಟಿಗೆ ನೀವು ಡೀಲ್ ಮಾಡಬೇಕಾಗ್ತದೆ. ಎಷ್ಟಿದ್ರು ಕೂಡ ಲಾಭ ಆದರೆ ಯಾರ್ದೋ ವೈಯಕ್ತಿಕ ಲಾಭ ಆಗ್ತದಿಲ್ಲ. MSPC ಲಾಭ ಆಗಲ್ಲ. ಇದು MSPC ಎಲ್ಲ ಕಮರ್ಷಿಯಲ್ ಅಲ್ಲ, ಇದು ಕಮರ್ಷಿಯಲ್ ಪರ್ಪಸ್ ತೆಗೆದಿರೋದಲ್ಲ. ಅಂಗನವಾಡಿ ಫುಡ್ ಸಪ್ಲೈ ಮಾಡ್ಲಿಕ್ಕೆ ಅಷ್ಟೇ ತೆಗೆದಿರೋದು. ನನಗೆ ಎಷ್ಟು ಟಾರ್ಚರ್ ಬೆಳಿಗ್ಗೆಯಿಂದ. ನಾನು ಹೇಳಿದ್ದೇನೆ ನನಗೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅಂತೇಳಿ. ಅವ್ರು ಬಂದವರಿಗೆ ಹೇಳಿದ್ದೇನೆ ನಾನು ಯಾರು ತಗೊಳ್ಳಲ್ಲ ಅಂತೇಳಿ. ಮತ್ತೆ ನನ್ನನ್ನೇ ಕಿಲೋಲೆ ಮಾಡ್ತೀವಿ. ನೀವೇ ಬಗೆಹರಿಸ್ಕೋಬೇಕು. ನಿಮ್ಗೆ ಅಷ್ಟು ಧೈರ್ಯ ಇದೆ ಅಂತಂದ್ರೆ ನಮ್ಗೆ ಹೇಳ್ಬೇಕಲ್ವಾ ನೀವು? ಹೌದಲ್ವಾ? ಮಾತಾಡಿ ಅಮ್ಮ. ಹೇಳಿವ್ರಿ ಮೇಡಮ್. ಹೇಳಿದ್ರು ನೀವು ಹೇಳಿಲ್ಲ ಅಂದ್ರೆ ನಾವ್ರ ಏನ್ ಮಾಡಕತ್ತೀವಿ? ಯಾವಾಗ ಹೇಳಿದ್ರಿ? ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರಿ. ನಾನ್ ನೋಡ್ರಿ MLA ಅವ್ರು ಹೇಳೋದು ಏನು ನಾನು ಹೇಳಲಿಕ್ಕೆ ಆಗಲ್ಲ ಮೇಡಮ್ ರೀ. ನಮಗೂ ಅವರಿಗೂ ಬಂದಿದ್ದೀವಿ ಬೆಲ್ಲದ ಸಂಬಂಧ ರೀ. ನಾವೇನಂದ್ವಿ 20 ರೂಪಾಯಿ ಲಾಭ ತೊಗೊಳ್ತಾ ಇದ್ದಾರೆ 1 kgಗೆ. ನಮ್ಗೊಂದು ಅಟ್ಲೀಸ್ಟ್ ಲಾಸ್ಟ್ ಕೊಡ್ರಿ ಅಂತ ಹೇಳಿದ್ವಿ ರೀ. ಅಂದ್ರೆ ಈಗ ನಾವೆಷ್ಟು ಕೊಡ್ತಾ ಇದ್ದೇವೆ ಬೆಲ್ಲಕ್ಕೆ? 52 ರೂಪಾಯಿ 28-29 ತೊಗೊಂಡಾರ್ರಿ ಮೇಡಮ್. ಅದಕ್ಕೆ ನಾವು ಈಗ ಅದ್ರೊಳಗೆ ಸ್ವಲ್ಪ ಏನಾರ ಬಿಟ್ಕೊಟ್ರ ನಮ್ಗೆ. ಈಗ ಬಿಟ್ಕೊಟ್ರ ಅದು MSPC ಬರ್ತದ? ಬಿಲ್ ಒಳಗೆ ಕಡಿಮೆ ಮಾಡ್ಕೊಡ್ರಿ ಅಂತ ಹೇಳಿವ್ರಿ. ಈಗಾದ್ರೂ 1 ರೂಪಾಯಿ ಅಲ್ಲಮ್ಮ, ನಾನು ಹೇಳೋದು ಅದು MSPC ಲಾಭಕ್ಕೆ ಹೆಂಗ್ ತೋರಿಸ್ತೀರಿ? ನಾವು ಒಂದು ಹೇಳ್ತೇನೆ ಕೇಳಿ, ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು. ಇದು ಪ್ರಾಫಿಟ್ ಓರಿಯೆಂಟೆಡ್ ಅಲ್ಲ. ನಾವು ಕೊಟ್ಟ ರೇಟಿಗೆ ನೀವು ಬೆಲ್ಲ ಪರ್ಚೇಸ್ ಮಾಡ್ತೀರಿ ಅಂತ ನೀವು ತೋರಿಸ್ಬೇಕಾಗ್ತದಲ್ಲಿ. ಅಲ್ರಿ ಮೊನ್ನೆ ಎಲ್ಲಾರನ್ನೂ ಸೇರಿ ಮೀಟಿಂಗ್ ಮಾಡಿದ್ರಿ. ನೀವು ಲಾಸ್ನೇ ಬರ್ತೈತಿ, ನೀವು MSPC ಚಾವಿ ಹಾಕ್ತಾರಂತ ಅಂದವರು ನೀವು ರೀ ಮೆಂಬರ್ಸ್ ಇದ್ರಿಗೆ. ಹಿಂಗಾಗಿ ಎಲ್ಲರೂ ನಂದೇನ್ರ ಪ್ರಾಬ್ಲಮ್, ನಂದೇನ್ರ ತಪ್ಪಿದ್ರೆ ನಿಮ್ ತಪ್ಪಿದ್ದಕ್ಕೆ ನಾನು ಮಾತಾಡ್ತಾರೆ. ನಾನು ಹೇಳ್ಬೇಕಾಗಿತ್ತು. ನೀವು ಹೇಳಿದ್ರೆ ತುಂಬಾ ಕೆಲಸ ಮಾಡಿದ್ದೀರಿ, ನಾನು ಸಹಿಸ್ಕೊಂಡು. ಹೇಳಿ ಅಮ್ಮ, ನಾನು ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ನನ್ ಸಿಟ್ಟು ತಡೆಯಕ್ಕಾಗಲ್ಲ. ಅದಕ್ಕೆ ನಾನು ಬರೋದೇ ಇಲ್ಲ. ಎಲ್ಲ ಮೆಂಬರ್ಸ್ ಎಲ್ಲರೂ ನಮ್ದು ಈ ನಮ್ನಿ ನಾನು ಏನ್ ಹೇಳಿದ್ದೇನೆ, ನಾನು ಯಾವ ತರ ಲಾಭ ಮಾಡ್ಕೋಬೇಕಂತ ಹೇಳಿದ್ದೇನೆ. ಅದ್ರ ಬದಲು 1 ರೂಪಾಯಿ ಆಯ್ತು, ಅವ್ರಿಗೆ 1 ರೂಪಾಯಿ ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಅದನ್ನ ಹೆಂಗ್ ತೋರಿಸ್ತೀರಿ? ಅದನ್ನ DC ಅವ್ರು ಕೇಳಲ್ಲ. ನಾಳೆ ಇದು ಗೊತ್ತಾಯ್ತಂದ್ರೆ ಬೆಲ್ಲದ ರೇಟ್ ಕಡಿಮೆ ಮಾಡಿಸ್ತಾರೆ. ಈಗ ಕಡಿಮೆ ಮಾಡಿಸ್ತಾರೆ, ಈಗ ರೇಟ್ ಫಿಕ್ಸ್ ಮಾಡ್ತಾರೆ, ಎಲ್ಲ ಕಡಿಮೆ ಮಾಡ್ತಾರೆ. ಅವ್ರ ಪ್ರೊಸೆಸಿಂಗ್ ಚಾರ್ಜ್ 1 ರೂಪಾಯಿ ಮಾಡಿ ಅಂತ ಹೇಳಿದಾರಂತೆ. 2-3 ರೂಪಾಯಿ ಯಾಕೆ ಕೊಡ್ತಾ ಇದ್ದೀರಿ ಅಂತ ಹೇಳಿ ನೋಡಿ. ಇಷ್ಟ ಇದ್ರೆ ಮಾಡಬೇಕಿಲ್ಲ ಅಂತಂದ್ರೆ ನಮ್ಗೆ ಆಗಲ್ಲ ಅಂತ ಬಿಟ್ಟೋದು. ಅದಕ್ಕೊಂದು ಸೊಲ್ಯೂಷನ್ ಇರ್ತದೆ. ನೋಡಿ ಮೇಡಮ್, ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೇಡಮ್. ನಾನು ಒಂದು ಹೇಳ್ತೇನೆ, ಪ್ರೀತಿ ಕೆಲಸ ಮಾಡಕ್ಕೆ ಇಷ್ಟ ಇದೆ. ನಾನು ಅದು ಅಷ್ಟೇ, ಕೆಲಸ ಮಾಡಕ್ ಆಗತ್ತಾ ಮಾಡ್ಬೇಕಷ್ಟೇನೆ. ನಂಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ನನಗೇನು ಟೆನ್ಷನ್ ಇಲ್ಲ, ಹೋಗಕ್ಕೆ ರೆಡಿ ಇದ್ದೇನೆ ನಾನು. ನೀವು ಅಷ್ಟೇನೆ. ಆದ್ರೆ ಕೆಲಸ ಮಾಡಿಲ್ಲ ಅಂದ್ರೆ ಬಿಟ್ಟು ಹೋಗಿ. ಇನ್ನೊಂದಷ್ಟು ಜನ ಸೇರಿಸ್ಕೊಂಡು ಮಾಡ್ತೇವೆ. ನಮ್ಗೆ ಇಂಥವ್ರೇ ಬೇಕಂತ ಹೇಳಿ ಏನಿಲ್ಲ ಇಲ್ಲಿ. ಕೆಲಸ ಮಾಡಕ್ ಆಗಂಗಿಲ್ಲ ಅಂತ ನಾವು ಫೆಸಿಲಿಟೇಟರಿ ಬಾಡಿಯಲ್ಲಿ ಇಲ್ಲ. ಕೆಲಸ ಮಾಡ್ಬೇಕಂತಂದ್ರೆ ಆ ವ್ಯವಸ್ಥೆಗೆ ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ಬೇಕಷ್ಟೇನೆ. ಮತ್ತೆ ಅವನ ಅವನಿನ್ನೇ ಬಂದು ಅವ್ನು ಹೇಳ್ತಾನೆ ಅವ್ರಿಗೆ ಟಾರ್ಚರ್ ಕೊಡ್ಬೇಡಿ ಅಂತ. ಅವನ ಹತ್ರ ಇಂಡೆಂಟ್ ಕೊಡಿ. ಆಮೇಲೆ ಅವ್ರು ಹೇಳೋ ತನಕ ಅವ್ರಿಗೆ ಇಂಡೆಂಟ್ ಅವ್ರು ಚೇಂಜ್ ಮಾಡಂದ್ರೆ ನಾನು ಚೇಂಜ್ ಮಾಡ್ತೇನೆ. ನಾನು ನಿನ್ನೆ ಬಂದವರಿಗೆ ಹೇಳಿದ್ದೇನೆ, ನೀವು ಹೇಳ್ಬೇಕಲ್ವಾ MLA ಅವರಿಂದ ನನಗೆ ಮಾತಾಡಿಸಿ. ಈಗ MLA ಇಂಡೆಂಟ್ ಹಾಕಿ ಅವ್ರೇನು ಕಸ್ಕೊಂಡು ಹೋದ್ರೇನು ಕೈಯಿಂದ ಕಸ್ಕೊಂಡೋದ್ರ ಬಂದ್ವಾ? DD ಅವ್ರು ಫೋನ್ ಮಾಡಿದ್ರು, ಹಿಂಗ್ ಕೊಡ್ರಿ ಅಂತ. ನಾವೇನಂದ್ವಿ, ನಾವಿಲ್ಲಿ ಮೇಡಮ್ DD ಅವರೇ ಹೇಳಿದಾರಂತೆ CDPO ಕೇಳಿ ಅವ್ರು ಹೆಂಗ್ ಡಿಸಿಷನ್ ತಗೊಳ್ತಾರೆ ಹಾಗೆ ಮಾಡಿ ಅಂತೇಳಿ. ಹೌದು, ನಾನು ಬಂದವ್ರನ್ನೆಲ್ಲ ಕಳ್ಸಿರ್ತೇನೆ. ಅವ್ರಿಗೆಲ್ಲ ಕೊಟ್ಟಿರ್ತೀರಾ ನೀವು? ಕೊಟ್ಟಿರೋದಿಲ್ಲ. ನಮಗೂ ಅವ್ರು MSPC ಅವ್ರು ಡಿಸಿಷನ್ ತಗೊಳ್ಳೋದು, ಅಲ್ಲಿ ಹೋಗಿ ಕೇಳಿ ಅಂತ ಹೇಳ್ತೇವೆ.
ನಿಮ್ಗೆ ಗೊತ್ತಿರ್ತದೆ ಹಿನ್ನೆಲೆ ಏನಂತ ನಿಮ್ಗೆ ಗೊತ್ತಿರ್ತದೆ. MLA ಅವ್ರು ಹೇಳಿದ್ರೆ ನಮಗೇನು ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ. ನಾನು ಮಾಡ್ತಾ ಇದ್ದೇನೆ ಇಲ್ಲಿ, ನಾನು ಸಪ್ಲೈ ಮಾಡ್ತಾ ಇದ್ದೇನೆ ನಮ್ಮ ಮತ್ತೆ ಈಗ ಕೊಡೋ ತನಕ ಅವ್ರು ನನ್ನನ್ನು ಬಿಡಲ್ಲ, ಕೊಡಿ ಅಷ್ಟೇ ಅವ್ರಿಗೆ ಇನ್ನೂ ಉಂಟು. ಅವ್ರಿಗೆ ಹೇಳಿ ನೀವು MLA ಥ್ರೂ ಬನ್ನಿ ಅಂತ ಹೇಳಿ ಅಷ್ಟೇ ಹೇಳಿ ಮೇಡಮ್, ಹೇಳಿ. ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮಗೆ? ನನಗೆ MLA ಏನಂತ ಆನ್ಸರ್ ಮಾಡಬೇಕು? ನಿಮ್ಮ ಕಂಟ್ರೋಲಾಗಿ ಇಲ್ವಾ? ನಾನು ಒಬ್ಬಕ್ಕೆ ನಾ ಏನು ತಪ್ಪು ಮಾಡೇನೆ ಅನ್ನೋದಾಗ ನಂಗೆ ಒಬ್ಬಕ್ಕೆ ಇದು ಮಾಡತ್ರಿ. ಎಲ್ಲರೂ ಮೆಂಬರ್ಸ್ ಇಟ್ಕೊಂಡೆ ಕೆಲಸ ಮಾಡ್ತೇವ್ರಿ ಮೇಡಮ್. ನಾವು ಯಾವುದು ಒಬ್ಬರೇ ಡಿಸಿಷನ್ ತಗೊಳಂಗಿಲ್ರಿ ಮೇಡಮ್. ಗೊತ್ತಿದೆ ನನಗೆಲ್ಲ ಮೆಂಬರ್ಸ್ ಇಟ್ಕೊಂಡು ಏನೇನು ಕೆಲಸ ಮಾಡ್ತಾ ಇದ್ದೀರಿ ಅಂತ. ಕೇಳಿ ಮೇಡಮ್, ಅವ್ರನ್ನ ಕೇಳಿರ್ಬೇಕಾರೆ ನಾವು ನಿನ್ನೆ ಏನು ಹೇಳಕ್ಕೆ ಪ್ರೀತಿ ಜಾಸ್ತಿ ಮಾತಾಡ್ಬೇಡಿ, ನನಗೆ ಇಷ್ಟ ಆಗಲ್ಲ. ನೀವೀಗ ಇಂಡೆಂಟ್ ಕೊಟ್ಟಿದ್ರಲ್ಲಿ ಯಾರಿಗೆ ಕೇಳಿ ಕೊಟ್ಟಿದ್ದೀರಿ? ಯಾರಿಗೆ ಕೇಳಿ ಕೊಟ್ಟಿದ್ದೀರಮ್ಮ ನೀವು? ಡಿ ಅವ್ರು ನನಗೂ ಫೋನ್ ಮಾಡಿದ್ದಾರೆ. ನಿಮಗೆ ಫೋನ್ ಮಾಡೋಕ್ಕಿಂತ ಮೊದಲು ನನಗೆ ಫೋನ್ ಮಾಡಿದ್ದಾರೆ. ನನಗೆ ಫೋನ್ ಮಾಡಿದವಾಗ ಅವ್ರು ಹೇಳಿರೋದಷ್ಟೇ, ಡಿ ಕೂಡ ಡಿಸಿಷನ್ ತಗೊಳಕ್ಕಾಗಲ್ಲ. ಮೇಡಮ್ ಹತ್ರ ಇದನ್ನ ಮಾಡ್ಕೊಂಡು ಇದು ಮಾಡ್ಬೇಕಂತ ಅಮ್ಮ. ಡಿ ಅವ್ರು ಕಾಲ್ ನನಗೆ ಈಗ ಮಾಡಿರೋದು ಡಿ ಅವರೇ, ಗೊತ್ತಾಯ್ತಾ? ಅವ್ರು ಹೇಳಿದ್ದಾರೆ ನಿಮ್ಮ MLA ಇದು ಮಾಡಿದ್ರೆ ನೀವು ಮಾಡೋಕ್ಕಾಗಲ್ಲ. MLA ಅವ್ರಿಗೆ ಬಿಟ್ಟರೆ ಅವ್ರಿಗೆ ಬಿಡಲ್ಲ ಯಾರನ್ನ. ನಾವು ಇದು ನಂದು ಪ್ರಾಫಿಟಿಂದ ನಾನು ಮಾತಾಡ್ತಾ ಇಲ್ಲ, ಇದು ನೀವು ಅರ್ಥ ಮಾಡ್ಕೋಬೇಕಲ್ವಾ? ಈಗ ಅವ್ರಿಗೇನು ಉತ್ತರ ಕೊಡ್ತೀರಿ? ನೀವೊಂದು ಕೆಲಸ ಮಾಡಿ ಅಮ್ಮ, ನೀವೇ ಮಾಡ್ಕೊಳ್ಳಿ, ನಾವು ಬೇರೆ ಕಡೆ ತಪ್ಪಿಸ್ಕೊಳ್ತೀವಿ. ನಮಗಿಲ್ಲಿಂದ ಬೇಡ. ಇಲ್ಲ, ನಾನು ಶಿಫ್ಟ್ ಮಾಡ್ತೇನೆ. 18 lakhs ಹೇಗೆ ನಿಮಗೆ ಲಾಸಲ್ಲಿ ಬಂದಿದೆ ಅಂತ ಹೇಳಿ ಒಂದು ಲೆಟರ್ ಕೊಡ್ತೇನೆ. ಈಗ ನೀವು ಅದಕ್ಕೆ ಉತ್ತರ ಕೊಡಬೇಕು. ಅದು ಪ್ರೊಸೀಜರ್ ಇರೋದೇ ಹಾಗೆ. ಇಷ್ಟೆಲ್ಲ ಲಾಸಲ್ಲಿ ನಾಳೆ ಇದು ಬಂದಾದರೆ ಅದು ಯಾರ ಮೇಲೆ ಬರುತ್ತೆ? ಎಲ್ಲ ಪ್ರತಿಯೊಬ್ಬ ಮೆಂಬರ್ಸ್ ಮೇಲೆ ಜಪ್ತಿ ಆಗುತ್ತೆ ಆಸ್ತಿಯಲ್ಲಿ. ನಿಮ್ಮ ಮೇಲೆ ಬರಲ್ಲ, ಯಾಕೆಂದರೆ ನೀವು ಇಲ್ಲಿ ಎಂಪ್ಲಾಯ್. ಈಗ ಏನು ಮಾಡ್ತೀರಿ ಹೇಳಿ? ನಾನು ಅವ್ರಿಗೂ ಹೇಳಿ ಕಳಿಸಿ ನೀವು MLA ಥ್ರೂ ಬನ್ನಿ ಅಂತೇಳಿ. ನೀವು ಅಷ್ಟೊಳಗೆ ಇಂಡೆಂಟ್ ಕೊಟ್ಬಿಟ್ಟಿದ್ದೀರ, ನಿಮ್ಗೆ ಎಷ್ಟು ಧೈರ್ಯ ಇರಬೇಕು? ನನಗೆ ಆ ಧೈರ್ಯ ಇಲ್ಲ ಮೇಡಮ್. ಅವ್ರಿಗೆ ಇಂಡೆಂಟ್ ಕೊಟ್ಟಿದ್ದು ವಾಟ್ಸಪ್ ಗ್ರೂಪ್ ನನ್ನ ಹತ್ರ ಐತ್ರಿ ಮೇಡಮ್. ಅವರು ಫೋನು ರಿಸೀವ್ ಮಾಡಿಲ್ಲ. ಒಂದು ಕೇಳ್ಬೇಕಾರೆ ಗುಡಿಗೇರಿ ಮೇಡಮ್ಗೆ ಎಷ್ಟು ಸರಿ ಹಚ್ಚಿದ್ರಿ? ಕಿರಣ್ ಅವ್ರು ಏನೇ ಇರಲಿ ಅಮ್ಮ, ನಾನು ನಿಮಗೆ ಮಾತಾಡ್ತೇನೆ ಅಂತ ಹೇಳಿದ್ದೇನೆ. ಮಾತಾಡಿದ್ದೇನೆ. ನಮ್ಗೆ ಯಾರೋ ನಮ್ಮ ಮನೇಲಿ ತೀರ್ಕೊಂಡಿದ್ರು, ಹೋಗಿದ್ದೇನೆ. ಸ್ವಲ್ಪ ತಡ್ಕೋಬೇಕಲ್ಲ. ಮತ್ತೆ ಇಲ್ಲಿ ಫುಡ್ ರೆಡಿ ಮಾಡಕ್ಕೆ ನಮ್ಗೆ ಪ್ರಾಬ್ಲಮ್ ಆಕೈತೆ ಅಂತ ಹೇಳ್ಕೊಂಡು ಮತ್ತೆ ನಾವು ಅದನ್ನ ಇದು ತರಿಸಿ ಮಸಾಲೆ ಎಲ್ಲ ಈ ಟೈಮಿಗೆ ಕೊಟ್ಟಿದ್ದೀರಾ? ನಾವು ಅವ್ರಿಗೆ ಹುಡುಗಿಯರಿಗೆ ಹೇಳಿದ್ದೇನೆ, ಅವ್ನು ಮಾತಾಡ್ತಿಲ್ಲ ಅಂತ, ಸ್ವಲ್ಪ ಮಾತಾಡಿ ನೋಡ್ರಿ ಅಂತ. ನಾನು ಊರಿಗೆ ಹೋಗಿದ್ದೆ.